ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ನಾನು ಮ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀನಿ ಆಯಿತಾ. ಯಾಕಂತ ಹೇಳಿದರೆ ಸ್ವಲ್ಪ ಇವತ್ತು ಸಂಡೇ ಅಲ್ವಾ, ಹಾಗೆ ರೂಮಲ್ಲಿ ಕೂತು ಕೂತು ಬೋರ್ ಆಗಿತ್ತು. ಮತ್ತು ಹಸ್ಬೆಂಡ್ ಬೇರೆ ಇದ್ದಾರೆ. ತುಂಬ ಕಮ್ಮಿ ನನಗೆ ರಜೆ ಇರುವಾಗ ಅವರು ಇರೋದಿಲ್ಲ, ಅವರಿಗೆ ಡ್ಯೂಟಿ ಇರ್ತದೆ. ಸಂಡೇ ಅಂತ ಹೇಳಿ ರಜೆ ಇಲ್ಲ ಅವರಿಗೆ. ಯಾವಾಗ ರಜೆ ಮಾಡಿದರೂ ಅವತ್ತು ರಜೆ ಅವರಿಗೆ ಅಷ್ಟೇ. ಅದಕ್ಕೋಸ್ಕರ ನನಗೆ ಯಾವತ್ತೂ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಒಂದು ದಿನ ಯಾವತ್ತಾದ್ರೂ ನಾವಿಬ್ಬರು ರೂಮಲ್ಲಿ ಇದ್ದರೆ ಎಲ್ಲಿಗಾದರೂ ಹೋಗುವ ಅಂತ ಹೇಳೋದು, ಒಂದು ಐಸ್ ಕ್ರೀಮ ಏನಾದರೂ ತಿಂದ್ಕೊಂಡು ಬರುವ ಅಂತ. ಹಾಗೆ ಇವಾಗ ಎಲ್ಲಿಗೆ ಮಂಗಳೂರಿಗೆ ಹೊರಟಿದ್ದೇವೆ. ಇವತ್ತು ಬೆಳಿಗ್ಗೆಯಿಂದ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಆಯಿತಾ. ಹಸ್ಬೆಂಡ್ ಜೊತೆ ಒಂದು ಒಳ್ಳೆ ವ್ಲಾಗ್ ಮಾಡುವ ಅಂತ. ಹಾಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಇಲ್ಲಿ ಕ್ರಿಕೆಟ್ ಆಗ್ತಾ ಇದೆ. ನಮ್ಮ ರೂಮಿನ ಹಿಂದ್ಗಡೆ ಒಂದು ದೊಡ್ಡ ಗ್ರೌಂಡ್ ಇದೆ. ಸೊ ಅಲ್ಲಿ ಕ್ರಿಕೆಟ್ ಆಗ್ತಾ ಇದೆ. ಹಾಗೆ ಅಲ್ಲಿ ಜೋರು ಮೈಕದ ಸೌಂಡ್ ಮಾರೆ. ಅದಕ್ಕೋಸ್ಕರ ನಾನು ಇವತ್ತು ವ್ಲಾಗ್ ಮಾಡಲಿಲ್ಲ. ಇವತ್ತು ಎಂತ ಪನ್ನೀರು ಗ್ರೇವಿ ಮಾಡಿದ್ದೀನಿ ನಾನು, ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು. ಸೊ ಅದನ್ನೇ ಇವತ್ತು ವ್ಲಾಗಲ್ಲಿ ತೋರಿಸುವ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಅಡುಗೆ ಕೋಣೆ ಹತ್ರನೇ ಅಲ್ಲಿ ಜೋರು ಕೇಳುತ್ತಾ ಇದ್ದ, ಅವ್ರು ಮಾತಾಡೋದೇ ಕೇಳುತ್ತೆ, ಹೇಗೆ ಸಹ ಕೇಳ್ತಾ ಇರ್ಬೋದು. ಅದಕ್ಕೋಸ್ಕರ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಸದ್ಯದಲ್ಲಿ ಯೂಟ್ಯೂಬ್ ಪೇಮೆಂಟ್ ಸಾಧ್ಯತೆಯಲ್ಲಿದೆ ಆಯಿತಾ. ಸಾಧ್ಯತೆ ಅಂತ ಹೇಳಿದರೆ ಇನ್ನೂ ಒಂದು $20-25 ಆಗಬೇಕು. $100 ಆದ ನಂತರ ನಮಗೆ ಪೇಮೆಂಟ್ ಕೊಡುವಂಥದ್ದು ಯೂಟ್ಯೂಬಿಂದ. ಸೊ ಇವಾಗ ತುಂಬ ದಿನ ಆಯಿತು ಬೇರೆ ಯೂಟ್ಯೂಬಿಗೆ ಬ್ಲಾಗ್ಸ್ ಎಲ್ಲ ಹಾಕದೆ. ಇವಾಗ ಇನ್ಸೈಟ್ ಎಲ್ಲ ಬಿದ್ದಿದೆ. ಸೊ ಅದನ್ನೇ ಈಗ ಡೈಲಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ಇದು ಎಂತಪ್ಪ ಪೇಜನ್ನು ಎತ್ತಬೇಕು, ಚಾನೆಲನ್ನು. ಮತ್ತು ಸಬ್ಸ್ಕ್ರೈಬರ್ಸ್ ಇವಾಗ ತುಂಬ ಕಮ್ಮಿ ಆಗ್ತಾ ಇದ್ದಾರೆ. ಹಾಗೆ ಅನ್ಸಬ್ಸ್ಕ್ರೈಬ್ ಎಲ್ಲ ಆಗಿದೆ ತುಂಬ. ಮೊನ್ನೆ 15,800 ಆಗಿತ್ತಾಯ್ತಾ, ಇವಾಗ 17,000 ಚಿಲ್ಲರೆಯಲ್ಲಿ ಇದೆ. ಹಾಗೆ ಒಂದು 20-30 ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ. ಸಬ್ಸ್ಕ್ರೈಬ್ ಕೂಡ ಆಗಿರ್ತಾರೆ. ಹಾಗೆ ಬೇಗ ಅದನ್ನು ಒಂದು ಎಲ್ಲ ಕರೆಕ್ಟ್ ಮಾಡಬೇಕಂತ ಇದೆ ಗೈಸ್. ನೋಡುವ, ನಿಮ್ಮ ಎಲ್ಲರ ಸಪೋರ್ಟಿಂದ ನನಗೆ ಒಳ್ಳೆ ಸಬ್ಸ್ಕ್ರೈಬರ್ ಹಾಗೆ ಒಂದು ಪೇಮೆಂಟ್ ಕೂಡ ಬರಲಿ. ಪೇಮೆಂಟ್ ಬಂದರೆ ಈ ಸರಿ ಗೋವಾಕ್ಕೆ ಹೋಗ್ಬೇಕಂತ ಇದ್ದೇನೆ. ಅದರ ಲೆಕ್ಕದಲ್ಲಿ ಅಂತ ಅಲ್ಲ, ಮದುವೆ ನಂತರ ನಾವೆಲ್ಲಿಗೆ ಹೋಗಲಿಲ್ಲ. ತುಂಬ ದೂರದ್ದು ನನಗೆ ಒಂದು ಆಸೆ ಇತ್ತು, ಮನಾಲಿಗೆ ಹೋಗಬೇಕು ಅಂತ. ಸೊ ಎಂತಂತ ಹೇಳಿದರೆ ನನಗೆ ತುಂಬ ದೂರ ಅಂದರೆ ಒಂದು ಮನಾಲಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಅದಕ್ಕೆ ತುಂಬ ಬಜೆಟ್ ಬೇಕು, ಒಂದು 60,000 ಆದರೂ ಬೇಕಾಗ್ತದೆ ಇಬ್ಬರಿಗೆ. ಇಲ್ಲದಿದ್ದರೆ ವೇಸ್ಟ್ ಆಗುತ್ತೆ ನಾವು ಓದೋದೆಲ್ಲ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಡಿಲೇ ಮಾಡಿದ್ದೀನಿ. ಯಾವುದಾದ್ರೂ ಲೈಫಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಲೇಬೇಕು ಅಂತ ಇದ್ದೀನಿ. ನೋಡುವ ಯಾವಾಗ ಹೋಗಲಿಕ್ಕೆ ಆಗ್ಬೋದು ಅಂತ. ಅದಕ್ಕಿಂತ ಮುಂಚೆ ಈಗಿನ್ನು ಮಳೆಗಾಲದಲ್ಲೆಲ್ಲ ರಜೆ ಇರುತ್ತೆ ಅಲ್ವಾ, ಇವಾಗ ಕೆಲಸ ಎಲ್ಲ ಇರಲ್ಲ, ಸ್ವಲ್ಪ ಫ್ರೀ ಇರ್ತೀವಿ. ಆವಾಗೊಮ್ಮೆ ಗೋವಾಕ್ಕೆ ಹೋಗುವ ಅಂತ ಇದ್ದೀನಿ. ಅದು ಯೂಟ್ಯೂಬ್ ಪೇಮೆಂಟ್ ಬಂದ ನಂತರ ಹೋಗೋದು ಹಾಗೆ ಅಂದ್ಕೊಂಡಿದ್ದೀನಿ. ನನಗೆ ಒಳ್ಳೊಳ್ಳೆ ಪ್ಲೇಸನ್ನು ನೋಡಲಿಕ್ಕೆ ಆ ಥರ ಎಲ್ಲ ಟ್ರಾವೆಲ್ ಎಲ್ಲ ತುಂಬ ಇಷ್ಟ ಆಯಿತಾ. ಹಾಗೆ ತುಂಬ ದೂರಕ್ಕೆ ನನಗೆ ಮ್ಯಾರೇಜ್ ಆದ ನಂತರ ನಾವು ಎಲ್ಲೇ ಹೋಗಲಿಲ್ಲ, ನಿಜವಾಗಿ ತುಂಬ ದೂರ ಎಲ್ಲ ಹೋಗಲಿಲ್ಲ. ನನಗೆ ತುಂಬ ಆಸೆ ಇತ್ತು. ಸೊ ಅದ ನಂತರ ಜಾಬು ಅದಿತ್ತು ಅಂತೇಳಿ ಹೋಗಲಿಕ್ಕೆ ಆಗಲಿಲ್ಲ. ಇನ್ನು ಪ್ಲ್ಯಾನ್ ಮಾಡಬೇಕು. ಜಾಬ್ ಯಾವತ್ತೂ ಕೂಡ ಮಾಡ್ಬೋದು, ಆದರೆ ಇವಾಗ ಸ್ಟಾರ್ಟಿಂಗಲ್ಲೆಲ್ಲ ನಮಗೆ ಆಚೆ ಹೋಗಲಿಕ್ಕೆ ಆದರೆ ಬಚ್ಚವು, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ
ಹಾಗೆ ಇದ್ದೀನಿ ಗೈಸ್. ಗೋವಾಕ್ಕೆ ಹೋಗ್ಬೇಕಂತ ತುಂಬ ದೊಡ್ಡ ಡ್ರೀಮ್ ನಂದು. ಫಸ್ಟ್ ಮನಾಲಿ ಮತ್ತು ಗೋವಾ. ಓಕೆ ಗೈಸ್, ಅಲ್ಲಿ ಹಸ್ಬೆಂಡ್ ಕಾಯ್ತಾ ಇದ್ದಾರೆ ಕೆಳಗಡೆ. ಆವಾಗಲೇ ಹೋಗಿದ್ದಾರೆ, ಇವಾಗ ಒಮ್ಮೆ ಕಾಲ್ ಮಾಡಿದ್ದು. ಸೊ ನಮ್ಮ ಕೆದಿಲದು ಕೋಲ ಎಲ್ಲ ಆಯ್ತಾಯ್ತಾ, ತುಂಬ ಸಖತ್ತಾಗಿ ಆಯಿತು. ನಾನು ವ್ಲಾಗ್ಸ್ ಮಾಡಲಿಲ್ಲ ಅಂದರೆ ತುಂಬ ಜನ ಹೇಳಿದರು ಲಾಗ್ ಮಾಡಿ ಅಂತ. ಸೊ ತುಂಬ ಸಖತ್ತಾಗಿ ಆಯಿತು. ಸ್ವಲ್ಪ ವೀಡಿಯೋಸ್ ಇದ್ದದನ್ನು ಇದಕ್ಕೇ ಕ್ಲಿಪ್ ಹಾಕ್ತೀನಿ, ಯಾವ ಥರ ಇದೆ ನಮ್ಮ ತರವಡ್ ಮನೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ, ಹಾಗೆ ಭಾನು ಕೂಡ ಸೂಪರ್ ಆಗಿದ್ದಾಳೆ. ಸೊ ನಮ್ಮ ಇಲ್ಲಿ ಕೆದಿಲ ಕುಟುಂಬದಲ್ಲಿ ತರವಡು ಮನೆಯಲ್ಲಿ ನೇಮೋತ್ಸವ ಎಲ್ಲ ಇದೆ ಅಂತ ಹೇಳಿದ್ದಲ್ವ, ಪೂಜೆ ಎಲ್ಲ ಇದೆ ಅಂತ. ಸೊ ಇವತ್ತಿಗೆ 3 ದಿನ ಆಯಿತು. ಇವತ್ತು ನೇಮ ಆಯಿತಾ, ಇವತ್ತು ನೇಮ. ಸೊ ಹಾಗೆ ನಾವು ಬಂದಿದ್ದೀವಿ ಇಲ್ಲಿಗೆ ನೇಮಕ್ಕೆ. ಹೇಗಿದೆ ನಮ್ಮ ತರವಡು ಮನೆ ಅಂತೇಳಿ ನಾನು ದೂರದಿಂದ ತೋರಿಸ್ತೀನಿ, ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಜನ ಹೇಳಿದರು ಲಾಗ್ ಮಾಡಿ ಅಂತ. ಇಲ್ಲಿ ಒಳ್ಳೆ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಡಿ ಅಂತ. ಸೊ ಮಾಡಲಿಕ್ಕೆ ಸರಿಯಾಗಲಿಲ್ಲ. ಹಾಗೆ ಫಸ್ಟ್ ಟೈಮ್ ಅಂತೇಳಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗೆ ಇವತ್ತು ಮಾಡಿದ್ದೆ ನಾನು, ಇವಾಗ ಮಾಡ್ತಿದ್ದೀನಿ. ಸ್ವಲ್ಪ ಸಣ್ಣ ಲಾಗ್ ಆಯಿತಾ ಇದು. ನಮ್ಮ ತರವಡು ಮನೆ ಹೇಗಿದೆ, ಹಾಗೆ ದೈವದ ನರ್ತನ ಎಲ್ಲ ಹೇಗಿರುತ್ತೆ ಅಂತೇಳಿ ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ. ಹಾಗೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಅಲ್ಲಿ ವಾರ್ನ್ ಆಗ್ತಾ ಇದ್ದಾರೆ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.